ನೋಡಿ, ರಾಜ್ಯದಾದ್ಯಂತ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಮಳೆಯ ಅವಾಂತರಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇತ್ತ ತುಮಕೂರು ಜಿಲ್ಲೆಯಲ್ಲಿ ಮುಂದುವರೆದಿದೆ ವರುಣನ ಆರ್ಭಟ. ತುರುವೇಕೆರೆ ತಾಲೂಕಿನಲ್ಲಿ ವರ್ಷಧಾರೆಗೆ ರಸ್ತೆಗಳು ಜಲಾವೃತ ಆಗ್ಬಿಟ್ಟಿದ್ದಾವೆ. ನಾವು ಬೆಂಗಳೂರಿನಲ್ಲಿ ಹೇಳ್ತಾ ಇರ್ತೀವಿ, ಚಿಕ್ಕ ಪುಟ್ಟ ಮಳೆಗೂ ಕೂಡ ರಸ್ತೆಗಳು ಜಲಾವೃತ ಆಗ್ತವೆ, ಗುಂಡಿಗಳು ಬೀಳ್ತವೆ ಅಂತ. ಇಲ್ಲೂ ಕೂಡ ರಸ್ತೆಗಳು ಜಲಾವೃತ ಆಗಿರುವಂಥದ್ದು. ಮಳೆ ಆಗ್ತಾ ಇದ್ದಂತೆ ರಸ್ತೆ ಯಾವುದು, ಅದೇ ರೀತಿಯಾಗಿ ಹೊಳೆ ಇದೆಯೋ ಕೆರೆ ಇದೆಯೋ ಅನ್ನುವಂಥ ಅನುಮಾನ ಶುರುವಾಗುವ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ರೈತರು ಕೂಡ ಜಮೀನುಗಳಲ್ಲಿ ನೀರು ನಿಂತಿರೋದ್ರಿಂದ ಪರದಾಡ್ತಾ ಇದ್ದಾರೆ. ಅಪಾರ ಪ್ರಮಾಣದ ಅಡಕೆ ಇರ್ಬೋದು, ತೆಂಗಿನ ಬೆಳೆಗಳಿಗೆ ಕೂಡ ಹಾನಿಯಾಗಿದೆ. ಹಲವು ಕಡೆ ಮನೆಗೆ ಚರಂಡಿ ನೀರು ನುಗ್ಗಿ ಪರದಾಟ ನಡೆಸ್ತಾ ಇದ್ದಾರೆ. ನೋಡಿ, ತುಮಕೂರಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಮಳೆಯಾಗಿದೆ. ವಾಹನ ಸವಾರರಿಗೆ ಒಂದ್ ಕಡೆ ತೊಂದರೆ, ಇನ್ನೊಂದ್ ಕಡೆ ರೈತರ ಜಮೀನುಗಳೇನಿದ್ದಾವೆ ಅವು ಕೂಡ ಜಲಾವೃತ ಆಗಿರೋದ್ರಿಂದ, ನೀರು ನಿಂತ್ಕೊಂಡಿರೋದ್ರಿಂದ ಒಂದಷ್ಟು ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಯಾಗ್ತಾ ಇದೆ. ಮತ್ತೆ ಹಲವು ಮನೆಗಳಿಗೆ ಕೂಡ ನೀರು ನುಗ್ಗಿರೋದ್ರಿಂದ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಹಲವು ಕಡೆ ಈ ಚರಂಡಿ ನೀರೇನಿದೆ ಸೀದಾ ಮನೆಗೆ ನುಗ್ಗಿಬಿಟ್ಟಿದೆ. ಮಳೆ ಯಥೇಚ್ಛವಾಗಿ ನಿರಂತರವಾಗಿ ಬಂದಿರೋದ್ರಿಂದ, ಒಂದೇ ಸಮನೆ ಮಳೆ ಬಂದಿದ್ದಕ್ಕೆ ಈ ಚರಂಡಿ ನೀರು ಮನೆಗೆ ನುಗ್ಗಿದೆ. ಹಾಗಾಗಿ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ವಾಹನ ಸವಾರರು ರಸ್ತೆಗಳಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಮಳೆ ನೀರು ಪೂರ್ತಿ ರಸ್ತೆ ಮೇಲೆ ಬಂದಿರೋದ್ರಿಂದ ಅವ್ರಿಗೂ ಕೂಡ ಒಂದಷ್ಟು ಸಂಕಷ್ಟ ಎದುರಾಗಿದೆ. ಇತ್ತ ರೈತರಿಗೂ ಕೂಡ ಜಮೀನಿನಲ್ಲಿ ನೀರು ನಿಂತಿರೋದ್ರಿಂದ ಮುಂದಿನ ಕೃಷಿ ಚಟುವಟಿಕೆಗಳನ್ನು ಹೇಗೆ ಮಾಡೋದು ಅನ್ನುವಂಥ ಒಂದಷ್ಟು ಆತಂಕ ಕೂಡ ಶುರುವಾಗಿದೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲೂ ಕೂಡ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ. ಒಂದು ವಾರದಿಂದ ಕೂಡ ಇದೇ ರೀತಿಯಾಗಿ ಮಳೆ ಆಗುತ್ತೆ. ಮಧ್ಯಾಹ್ನ ಆಯಿತು ಅಂದರೆ ಸಾಕು, 3 ಗಂಟೆ 4 ಗಂಟೆಯಿಂದ ಮಳೆ ಶುರುವಾಯಿತು ಅಂದರೆ ಒಂದಷ್ಟು ಜಿಟಿ ಜಿಟಿ ಮಳೆ ಆಗುತ್ತೆ ಒಂದಷ್ಟು ಕಡೆ, ಇನ್ನೊಂದಷ್ಟು ಕಡೆ ನಿರಂತರವಾಗಿ ಯಥೇಚ್ಛವಾಗಿ ಮಳೆ ಬರುತ್ತೆ. ಅದೇ ಪರಿಸ್ಥಿತಿ ತುಮಕೂರಲ್ಲೂ ಕೂಡ ಆಗಿರುವಂಥದ್ದು. ಇನ್ನೊಂದು ದುರಂತದ ಸಂಗತಿ ಏನಪ್ಪ ಅಂದರೆ, ಈ ಚರಂಡಿ ನೀರೆಲ್ಲ ಮನೆಗೆ ನುಗ್ಗಿರೋದ್ರಿಂದ ಪಾಪ ಜನರು ಒಂದಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಆ ನೀರನ್ನು ಮನೆಯಿಂದ ಹೊರಗೆ ಹಾಕಬೇಕಲ್ಲ, ಅದೇ ಒಂದು ರೀತಿಯ ಪರದಾಟ ಆಗೋಗಿದೆ.